ಸರ್ ಇದನ್ನ ರೆಡಿ ಮಾಡೋಕ್ಕೆ ಯಾವ ಮಟೀರಿಯಲ್ಸ್ ಯೂಸ್ ಮಾಡ್ತೀರಾ ಸರ್ ಇದಕ್ಕೆ? ಸರ್ ಇದಕ್ಕೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದೀವಿ. ಮೆಟೀರಿಯಲ್ ಬಂದು ತುಂಬ ಸ್ಪೆಷಲ್ ಮೆಟೀರಿಯಲ್ ಸರ್. ನಮ್ಮದು ಇಂಡಿಯಾದಲ್ಲಿ ನಿಮಗೆ ನಾರ್ಮಲ್ ಆಗಿ ಸ್ಟೀಲ್ನ ಯೂಸ್ ಮಾಡೋದು ಇದು ಎಲ್ಲ ಏನು ಎಕ್ಸಾಸ್ಟ್ ಪೈಪ್ಗಳಿಗೆ ಆಮೇಲೆ ಲಿಫ್ಟ್ ಮಾಡೋಕ್ಕೇ ಇದು ಸ್ಟೀಲ್ನ ಯೂಸ್ ಮಾಡ್ತಾರೆ. ಬಟ್ ನಾವು ಸ್ಟೀಲಲ್ಲಿ ಮಾಡೋ ಇನ್ಸ್ಟ್ರೂಮೆಂಟ್ ಕಾರಣ ಇದು ಸ್ಟೀಲ್ನ ಫಸ್ಟ್ ಸೆಲೆಕ್ಷನ್ ಮಾಡೋದೇ ತುಂಬ ಕಷ್ಟವಾಗಿರೋ ಒಂದು ಪ್ರಯತ್ನ. ಯಾಕಂದರೆ ಹೌದು ಆ ಥರ, ಯಾಕಂದರೆ ಪ್ರತಿಯೊಂದು ಸ್ಟೀಲು ಅದು ಇಟ್ಕೊಂಡು ಈ ಹ್ಯಾಂಡ್ ಪ್ಯಾನ್ ಇದನ್ನು ಮಾಡೋಕ್ಕಾಗಲ್ಲ. ಆ ಸ್ಟೀಲ್ದು ಕೆಮಿಕಲ್ ಪ್ರಾಪರ್ಟಿ, ಫಿಸಿಕಲ್ ಪ್ರಾಪರ್ಟಿ ತುಂಬ ಕರೆಕ್ಟಾಗಿ ಅನುಕೂಲವಾಗಿದ್ರೇ ಮಾಡೋಕ್ಕಾಗತ್ತೆ. ಸೊ ಇಟ್ ನೀಡ್ಸ್ ಟು ಬಿ ವೆರಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಇಟ್ ನೀಡ್ಸ್ ಟು ಬಿ ಸಮಥಿಂಗ್ ವಿಚ್ ಯು ಕ್ಯಾನ್ ಮೇಕ್ ಅನ್ ಇನ್ಸ್ಟ್ರೂಮೆಂಟ್ ಔಟ್ ಆಫ್. ಸೊ ಅದನ್ನು ಫಸ್ಟ್ ಮೆಟೀರಿಯಲ್ ಇಂಜಿನಿಯರಿಂಗ್ ಮಾಡಿ ಅದು ವರ್ಕ್ ಆಗುತ್ತಾ ಇಲ್ವಾ ನೋಡ್ಬಿಟ್ಟು ಆಮೇಲೆ ಶೀಟ್ ತೊಗೊಳ್ಳೋದು. ಒಂದು ಸ್ಟೀಲ್ ಶೀಟ್ನ ತೊಗೊಂಡು ಸ್ಟೀಲ್ ಶೀಟಿಂದ ಮಾಡ್ತೀವಿ ಸರ್. ಹೌದು. ಇದು ಒಂದು ರೆಡಿ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ ಸರ್? ಒಂದು ರೆಡಿ ಮಾಡೋಕ್ಕೆ ಈಗ ಒಬ್ಬನೇ ಮಾಡ್ತಾಯಿದ್ರೆ, ಒಬ್ಬರು ಕೂತ್ಕೊಂಡು ಒಂದು ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ತಾಯಿದ್ರೆ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಹ್ಯಾಮರಿಂಗ್ ಕೆಲಸನೇ 72 hours ಇರುತ್ತೆ. ಸೊ ಅರೌಂಡ್ 1.5 months ವಿಲ್ ಬಿ ಲೈಕ್ ಟರ್ನ್ ಅರೌಂಡ್ ಟೈಮ್. ಒಂದು ಇನ್ಸ್ಟ್ರೂಮೆಂಟ್ ಔಟ್ಪುಟ್ ಆಗಬೇಕಿದ್ರೆ ಶುರುವಿಂದ ಎಲ್ಲ ಮಾಡಿ ರೆಡಿಯಾಗಿ ಆಚೆ ಬರೋಕ್ಕೆ 1.5 ತಿಂಗಳಾಗುತ್ತೆ ಸರ್. ತುಂಬ ಶ್ರಮ ಇದೆ. ಆಮೇಲೆ ಇದು ಯಾಕಂದರೆ ಒಂದು ಹೇಗೆ ಅಂತ ಹೇಳಿದರೆ, ಒಂದು ಗಿಟಾರಲ್ಲಿ ನೀವು ನೋಡಿದರೆ ಏನೊಂದು 6 ಸ್ಟ್ರಿಂಗ್ ಇರುತ್ತಾ, 6 strings ಇದೆ. ಆ 6 stringsನ ಬರೀ ಟೈಟನ್ ಇಲ್ಲಾಂದರೆ ಇದು ಮಾಡಿ ಟ್ಯೂನಿಂಗ್ ತೊಗೊಂಬರ್ತಾರೆ ಅಷ್ಟೇ. ಬಟ್ ಇದು ನೀವು ನೋಡಿದರೆ ಇದು ಒಂದು ಟೋನ್ ಫೀಲ್ಡ್ ಅಂತ ಇರೋದ್ರಲ್ಲೇ ನಿಮಗೆ ಐಡಿಯಲಿ ನಿಮಗೆ ಇದು ಒಂದು ಕಂಟಿನ್ಯೂಮ್ ಆಫ್ ಸ್ಟ್ರಿಂಗ್ಸು. ಬಟ್ ನಿಮಗೆ ಬರ್ತಾ ಇರೋ ಶಬ್ದ ಆಚೆ 3 ಶಬ್ದ ಬರುತ್ತೆ. ಒಂದು ಫಂಡಮೆಂಟಲ್ ಒಂದು ಆಕ್ಟೇವ್ ಅದಕ್ಕೆ ಮೇಲೆ ಇರೋ ಪಂಚಮ ಪಾ. ಸೊ ಪಂಚಮ ಮೇಲೆ ಇರೋ ಷಡ್ಜ, ಆಮೇಲೆ ಷಡ್ಜ ಸೊ ಈ 3 ಪ್ರತಿ ಒಂದು ಟೋನ್ ಫೀಲ್ಡಲ್ಲಿ ಟ್ಯೂನಿಂಗ್ ಆಗಿದೆ. ಸೊ ಸ್ವಲ್ಪ ಯೋಚನೆ ಮಾಡಿ, ಇದರಲ್ಲಿ ಇರೋದು ಒಂದು ರೆಗ್ಯುಲರ್ 9 note ಹ್ಯಾಂಡ್ ಪ್ಯಾನಲ್ಲಿರೋದು 9 ಟೋನ್ ಫೀಲ್ಡ್ಸ್ ಇರುತ್ತೆ. 9 ಟೋನ್ ಫೀಲ್ಡ್ಸ್ ಅಂದರೆ 3 ನೋಟ್ಸ್ ಟ್ಯೂನ್ ಆಗಿದ್ರೆ 27 ನೋಟ್ಸ್ ಟ್ಯೂನ್ ಆಗಿದೆ. ಅದನ್ನು ಒಂದೇ ಸಾತಿ ಟ್ಯೂನಿಂಗ್ ಮಾಡಲ್ಲ ನಾವು. ಅದನ್ನು ನಾವು ಟ್ಯೂನಿಂಗ್ ತೊಗೊಂಬಂದು ಆಮೇಲೆ ಹೀಟಿಂಗ್ ಹಾಕಿ ತೊಗೊಂಡು ಟ್ಯೂನಿಂಗ್ ಒಂದೊಂದು ಸಾತಿ ಮಾಡಿ, ಒಂದೊಂದು ಸಾತಿ ಹೀಟಿಂಗ್ ಮಾಡಿ ತೊಗೊಂಬಂದು ಟ್ಯೂನಿಂಗ್ ಮಾಡಿ ಒಂದು 3 ಸಾತಿ ನಾವುದು ಟ್ಯೂನಿಂಗ್ ಮಾಡಬೇಕು ಅಟ್ ದ ಮಿನಿಮಮ್ 3ರಿಂದ 4 ಸಾತಿ. ಸೊ ಇಫ್ ಯು ಜಸ್ಟ್ ಡೂ ದ ಮ್ಯಾಥ್, ಇಟ್ ಈಸ್ ಅಬೌಟ್ 100 strings or 120 strings ಟ್ಯೂನ್ ಮಾಡೋದಕ್ಕೆ ಈಕ್ವಲೆಂಟ್ ಆಲ್ಮೋಸ್ಟ್ ನೋಡಿದ್ರೆ. ಮ್ಯೂಸಿಕ್ ಡಾಕ್ಟರ್ ಥರನೇ. ಹೌದು ಸರ್. ಸರ್ ನಮ್ಮದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸರ್. ನಮ್ಮ ಮೆಟೀರಿಯಲ್ ನಾವು ಯೂಸ್ ಮಾಡ್ತಾ ಇರೋ ಮೆಟೀರಿಯಲ್ ಬಂದು ಸ್ವಲ್ಪ ತಿಕ್ಕರ್ ಸ್ಟೀಲ್ ಯೂಸ್ ಮಾಡ್ತೀವಿ ಸರ್. ಸೊ ನಾರ್ಮಲಿ 0.9 ಇಲ್ಲಾಂದರೆ 1 millimeter ಯೂಸ್ ಮಾಡ್ತಾರೆ ಜಾಸ್ತಿ ಜಾಗಗಳಲ್ಲಿ. ನಾವು 1.1 1.2 ಈ ಥರ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಸೊ ನಾವು ಯೂಸ್ ಮಾಡೋ ಸ್ಟೀಲ್ ತಿಕ್ಕರ್ ಆಗಿರೋ ಕಾರಣ ನಮ್ಮದು ಇನ್ಸ್ಟ್ರೂಮೆಂಟ್ಸಲ್ಲಿ ಸ್ಟೆಬಿಲಿಟಿ ಟ್ಯೂನಿಂಗ್ ಬಂದು ಜಾಸ್ತಿ ದಿನ ಹಂಗೆ ಇರುತ್ತೆ. ಸ್ವಲ್ಪ ಜಾಸ್ತಿ ಫೋರ್ಸ್ ಕೊಟ್ಟು ನುಡಿಸಿದ್ರೇನು ನಮ್ಮದು ಲೈಫ್ ಇರುತ್ತೆ ನಾವು ಮಾಡ್ತಾ ಇರೋ ಇದು. ಅದಕ್ಕೋಸ್ಕರನೇ ನಮ್ಮ ಇನ್ಸ್ಟ್ರೂಮೆಂಟ್ಸ್ ಯುರೋಪಲ್ಲಿ ಇನ್ವೆಂಟ್ ಆಗಿರೋ ಇನ್ಸ್ಟ್ರೂಮೆಂಟ್ ಆಗಿದ್ರೇನು ನಮ್ಮ ಇನ್ಸ್ಟ್ರೂಮೆಂಟ್ಸು ಈಗ ಯುರೋಪ್ಗೆ ಹೋಗ್ತಾ ಇದೆ. ಸೊ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಫ್ರಾನ್ಸ್ಗೆ ಎಕ್ಸ್ಪೋರ್ಟ್ ಆಗ್ತಿದೆ, ಸ್ವಿಟ್ಜರ್ಲ್ಯಾಂಡು, US ಎಲ್ಲ ಜಾಗಕ್ಕೆ ಈಗ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಬಂದು ವರ್ಷಕ್ಕೆ ನೋಡಿದರೆ 200 ಇನ್ಸ್ಟ್ರೂಮೆಂಟ್ಸ್ ಎಕ್ಸ್ಪೋರ್ಟ್ ಆಗುತ್ತೆ ಆ ಥರ. ಹೌದು ಸರ್. ಒಟ್ಟಾರೆ ಯಾವ್ಯಾವ ದೇಶಕ್ಕೆ ಹೋಗುತ್ತೆ ಸರ್? ಸರ್ ಈಗ ಮೇಯ್ನ್ ನೋಡಿದರೆ US, ಆಮೇಲೆ ಇದು ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡು, ಜರ್ಮನಿ, ಹಿಂಗೆ ಇಲ್ಲೇ ಇರೋದು ನಮ್ಮ ಮೇನ್ ಡಿಸ್ಟ್ರಿಬ್ಯೂಟರ್ಸು. ಬಟ್ ನಮಗೆ ಕಸ್ಟಮರ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ ಸರ್. ಈಗ ನಮಗೆ ಕಸ್ಟಮರ್ಸ್ ಇದ್ದಾರೆ, ಮಿಡ್ಲ್ ಈಸ್ಟಿಂದ ಇದ್ದಾರೆ, ದಟ್ ಈಸ್ UAE, ಬಹ್ರೇನ್, ಆಮೇಲೆ ಇದು
ನೋಡಿದರೆ ಯುರೋಪಲ್ಲಿ ಜರ್ಮನಿ, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಆಮೇಲೆ ಇದು US, ಕ್ಯಾನಡಾ, ಆಸ್ಟ್ರೇಲಿಯಾ. ಸೊ ಆಲ್ಮೋಸ್ಟ್ ಎಲ್ಲ ದೇಶದಿಂದನೂ ನಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ ಸರ್. 130 ದೇಶದಿಂದ ಕಸ್ಟಮರ್ಸ್ ಇದ್ದಾರೆ ಸರ್. ಗ್ರೇಟ್ ಸರ್. ಒಂದು ಪ್ರಾಡಕ್ಟ್ನ ಇಷ್ಟು ವರ್ಲ್ಡ್ ವೈಡ್ ಮಾಡೋದು ಅಷ್ಟು ಸುಲಭ ಮಾತಲ್ಲ. ಅದಕ್ಕೆ ಅಷ್ಟು ವರ್ಲ್ಡ್ ವೈಡಲ್ಲಿ ಹೆಸರು ಮಾಡಿದೆ ಅಂದರೆ ಇವರ ಕ್ವಾಲಿಟಿ ಇಸ್ ಬೆಸ್ಟ್ ಅಂತ ಅಲ್ವಾ ಸರ್? ಹೌದು ಸರ್. ಅದು ನಾವು ಯಾರ ಹತ್ರನೂ ಹೋಗಿ ಹೇಳ್ತಾ ಇಲ್ಲ ನಮ್ಮ ಇನ್ಸ್ಟ್ರೂಮೆಂಟ್ ಇದು ಅಂತೆಲ್ಲ. ಅದೇ ವರ್ಡ್ ಆಫ್ ಮೌತ್ ಅಲ್ಲೇ ಹೋಗ್ತಾ ಇದೆ ಸರ್. ಹೌದು. ಇಷ್ಟೆಲ್ಲ ನೀವು ಸಕ್ಸಸ್ ಆಗಿದಿರಲ್ಲ, ಇದ್ರ ಬಗ್ಗೆ ಏನು ಅನಿಸುತ್ತೆ? ಎಲ್ಲ ಅವ್ರು ಮಾಡಿರೋ ಸಕ್ಸಸ್ ಸರ್. ನಮ್ಮದೆಲ್ಲ ಏನಿಲ್ಲ ಸರ್. ನಾವು ಬರೀ ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲ, ಅಷ್ಟೇ ಸರ್. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಹೇಳಿದ್ದಾರೆ, ಅಷ್ಟೇ. ನಾವು ಮಾಡೋದು ನಮ್ಮ ಕರ್ಮ, ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗಬೇಕು. ಅದೆಲ್ಲ ಅವ್ರು ಕೊಡ್ತಾರೆ, ಅವ್ರು ನೋಡ್ಕೊತಾರೆ, ಕೃಷ್ಣ ನೋಡ್ಕೊತಾರೆ, ಅಷ್ಟೇ ಸರ್. ನೀವು ನೋಡಿದರೆ ಇದು ಆ್ಯಕ್ಚುಲಿ ಬಂದು ಇಟ್ ಈಸ್ ಅನ್ ಎವಾಲ್ವಿಂಗ್ ಇನ್ಸ್ಟ್ರೂಮೆಂಟ್. ತುಂಬ ಎವಾಲ್ವ್ ಆಗ್ತಾ ಇದೆ. ನೀವು ನಮ್ಮದು ಓಲ್ಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡಿದರೆ ನೀವು ನೋಡ್ಬೋದು ಇನ್ಸ್ಟ್ರೂಮೆಂಟೇ ಆ್ಯಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ಮ್ ಇಟ್ ಸೆಲ್ಫ್ ತುಂಬ ಎವಾಲ್ವ್ ಆಗ್ತಾ ಇದೆ. ಸೊ ಫಸ್ಟ್ ಬಂದು ನೈಟ್ರೈಡೆಡ್ ಸ್ಟೀಲ್ ಅಂತ ಒಂದು ಮೆಟೀರಿಯಲ್ ಇತ್ತು, ಅದರಿಂದನೇ ಮಾಡ್ತಾ ಇದ್ದೀವಿ ಇನ್ಸ್ಟ್ರೂಮೆಂಟ್ನ. ಆಮೇಲೆ ಈ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ಲೇ ಹೊಸ ಮೆಟೀರಿಯಲ್ಲು. ಈಗ ನಾವು ಮಾಡ್ತಾ ಇರೋ ಈ ಸ್ಪೆಸಿಫಿಕ್ ಥಿಕ್ನೆಸ್ ಆ್ಯಂಡ್ ಈ ಮೆಟೀರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿಯೇ ನಮ್ಮದು USP. ನಾವು ಕಂಡುಹಿಡಿದಿರೋ ಮೆಟೀರಿಯಲ್ ಇದು. ಸೊ ನಾವು ಈ ಮೆಟೀರಿಯಲಿಂದ ನಾವೇ ಮಾಡ್ತಾಯಿದ್ದೀವಿ. ಈಗ ಆಮೇಲೆ ಜಾಸ್ತಿ ನೋಟ್ಸ್ ಹಾಕೋದು ಒಂದು ಹ್ಯಾಂಡ್ ಪ್ಯಾನಲ್ಲಿ. ಈಗ 15 ನೋಟ್ ಒಂದು ಟಾಪ್ ಶೆಲ್ಲಲ್ಲಿ ಮಾಡಿರೋ ಹ್ಯಾಂಡ್ ಪ್ಯಾನ್ ಎಲ್ಲ ನಾವು ಮಾಡಿದ್ದೀವಿ. ಅದೆಲ್ಲ ಭೂಲೋಕದಲ್ಲಿ ಬೇರೆ ಯಾರೂ 15 ನೋಟ್ ಹಾಕೇ ಇಲ್ಲ ಒಂದು ಹ್ಯಾಂಡ್ ಪ್ಯಾನ್ ಟಾಪ್ ಶೆಲ್ಲಲ್ಲಿ. ಸೊ ಆ ಥರ ಜಾಸ್ತಿ ನೋಟ್ಸ್ ಒಂದೇ ಹ್ಯಾಂಡ್ ಪ್ಯಾನಲ್ಲಿ, ಒಂದು ಹ್ಯಾಂಡ್ ಪ್ಯಾನ್ ಟಾಪ್ ಶೆಲ್ಲಲ್ಲಿ ಜಾಸ್ತಿ ನೋಟ್ಸ್ ಹಾಕೋದು. ಆಮೇಲೆ ನಮ್ಮ ಕರ್ನಾಟಕ ಸಂಗೀತ ರಾಗಗಳಲ್ಲಿ ಹ್ಯಾಂಡ್ ಪ್ಯಾನ್ ಮಾಡೋದೆಲ್ಲ ನಾವೇ ಮಾಡಿದ್ದೀವಿ. ಈಗ ನೋಡಿದರೆ ಹಿಂದೋಳ ರಾಗ ಅಲ್ಲಿ ಹ್ಯಾಂಡ್ ಪ್ಯಾನ್ ಮಾಡಿದ್ದೀನಿ. ಅದೇ ಥರ ಕಾಮವರ್ಧಿನಿ ಅಂತ ರಾಗದಲ್ಲಿ ನಾನು ಹ್ಯಾಂಡ್ ಪ್ಯಾನ್ ಮಾಡಿದ್ದೀನಿ. ಆ ಥರ ಸ್ವಲ್ಪ ವಿಪರೀತ ರಾಗಗಳು ದಟ್ ಆರ್ ನಾಟ್ ಪ್ರೆಸೆಂಟ್ ಇನ್ ವೆಸ್ಟರ್ನ್ ಮ್ಯೂಸಿಕ್, ಅದರಲ್ಲೆಲ್ಲ ನಾವು ಹ್ಯಾಂಡ್ ಪ್ಯಾನ್ ಮಾಡಿದ್ದೀವಿ. ಆ ಥರ ಎಲ್ಲವೂ ಇನೋವೇಷನ್ಸ್ ತೊಗೊಂಡ್ಬರ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಇನೋವೇಟಿಂಗ್ ಆ್ಯಂಡ್ ಮೂವಿಂಗ್ ದಿಸ್ ಇನ್ಸ್ಟ್ರೂಮೆಂಟ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ. ಓಕೆ ಸರ್. ಓಕೆ. ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಸಿನಿಮಾಗೆ ಇದರ BGM ಯೂಸ್ ಮಾಡಿದ್ದಾರೆ ಸರ್ ನಿಮ್ಗೆ ಗೊತ್ತಿರಾಗೆ? ಸಿನಿಮಾಗೆ ನಮ್ಗೆ ಗೊತ್ತಿರಾಗೆ ಯತೀಶ್ ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರನೂ ಹ್ಯಾಂಡ್ ಪ್ಯಾನ್ ಇದೆ. ಅದೇ ಥರ ಇನ್ನೂ ಇಬ್ಬರು ಇದು ಬಾಲಿವುಡಲ್ಲಿ ನಮ್ಮದು ಅಮಿತಾಬ್ ಬಚ್ಚನ್ದು ಮ್ಯೂಸಿಕ್ ಟೀಮ್ ಅಲ್ಲಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ ರೋಹನ್ ಅಂತ, ಅವರು ಬಂದು ಹ್ಯಾಂಡ್ ಪ್ಯಾನ್ ತೊಗೊಂಡಿದ್ದಾರೆ. ಎಲ್ಲರೂ ಮೂವೀಸಲ್ಲಿ ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದಾರೆ, ಯೂಸ್ ಮಾಡ್ತಾರೆ. ಅದೇ ಥರ ಇವರು ಎಲ್ಲವೂ ನೋಡಿದ್ದಾರೆ. ಆ್ಯಕ್ಚುಲಿ ತಮಿಳ್ ಸಿನಿಮಾ ಅಲ್ಲಿ ತುಂಬ ಸ್ಟಾಲ್ವಾರ್ಡ್ಸ್ ಆ್ಯಕ್ಚುಲಿ ಹ್ಯಾಂಡ್ ಪ್ಯಾನ್ನ ನೋಡಿದ್ದಾರೆ ಈಗ, ಆ್ಯಂಡ್ ಸ್ಲೋಲಿ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಹಾಲಿವುಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಹಾಲಿವುಡಲ್ಲೂ ದೇರ್ ಆರ್ ಪೀಪಲ್ ಹೂ ಆರ್ ಯೂಸಿಂಗ್. ಹೌದು. ಬಟ್ ನಿಮ್ಮ ಹ್ಯಾಂಡ್ ಫ್ಯಾನ್ ಅಲ್ಲಿವರೆಗೂ ಹೋಗಿರೋಕ್ಕೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ಸರ್? ಇಟ್ಸ್ ನೈಸ್ ಸರ್. ಹೌದು, ಇಟ್ಸ್ ಅ ಹ್ಯಾಪಿ ಫೀಲಿಂಗ್. ಹೌದು, ಎಸ್ಪೆಷಲಿ ವೆನ್ ಯು ಹಿಯರ್ ಹ್ಯಾಂಡ್ ಪ್ಯಾನ್ ಟ್ರ್ಯಾಕ್ಸ್ ದಟ್ ಆರ್ ಬೀಂಗ್ ಪ್ಲೇಡ್, ದಟ್ artists are playing on our hand pan, it does feel good. ಹೌದು, ಫೀಲ್ ಗುಡ್ ಇದೆ. ಹೌದು ಸರ್. ಅಮೆಝಾನಲ್ಲಿ ಅವೈಲಬಲ್ ಇದೆ ಸರ್. ಸೊ ಡಿಸೆಲ್ಟಿಕ್ ಮೈನರ್ 9 ನೋಟ್ ಹ್ಯಾಂಡ್ ಪ್ಯಾನ್ ಬೇಸಿಕ್ ಮಾಡೆಲ್ ಬೇಕಿದ್ರೆ ಅಮೆಝಾನಲ್ಲಿ ನೀವು ತೊಗೋಬೋದು ಅಮೆಝಾನಲ್ಲಿ. ಇಲ್ಲಾಂದರೆ ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು chirphandpans.com. ಅಲ್ಲಿನೂ ಚಿರ್ಪ್ ಹ್ಯಾಂಡ್ ಪ್ಯಾನ್ CHIRPHANDPANS chirphandpans.com ನಮ್ಮ ವೆಬ್ಸೈಟಲ್ಲೂ ತೊಗೋಬೋದು. ಇಲ್ಲಾಂದರೆ ನಮ್ಮನ್ನ ಕಾಂಟ್ಯಾಕ್ಟು ಮಾಡ್ಬೋದು, ನಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಇಮೇಲ್ ಇಲ್ಲಾಂದರೆ ವಾಟ್ಸಪ್ ಮಾಡಿದರೆ ನಾನು ಗೈಡ್ ಮಾಡ್ತೀನಿ, ನೀವು ಪರ್ಚೇಸ್ ಮಾಡ್ಕೋಬೋದು.